ಸ್ನೇಹಿತರೆ, ನೀವು ಇಲ್ಲಿ ನೋಡುತ್ತಿರುವುದು ಕಾಶಿಯ ವಿಶ್ವಪ್ರಸಿದ್ಧ ಮಣಿಕರ್ಣಿಕಾ ಘಾಟ್. ಪವಿತ್ರ ಗಂಗಾ ನದಿಯ ಈ ದಡದಲ್ಲಿ ಹಲವಾರು ಹಿಂದೂ ದೇವಾಲಯಗಳಿವೆ. ಈ ಮಣಿಕರ್ಣಿಕಾ ಘಾಟ್ನಲ್ಲಿರುವ ಒಂದು ವಿಶಿಷ್ಟ ಐತಿಹಾಸಿಕ ದೇವಾಲಯವೇ ರತ್ನೇಶ್ವರ ದೇವಾಲಯ. ಈ ದೇವಾಲಯವನ್ನು ಕಾಶಿ ಕರ್ವಟ್ ಎಂದು ಕೂಡ ಕರೆಯಲಾಗುತ್ತದೆ. ಕರ್ವಟ್ ಅಂದರೆ ಹಿಂದಿ ಭಾಷೆಯಲ್ಲಿ ವಾಲಿರುವ ಎಂಬರ್ಥ. ಈ ದೇವಾಲಯದ ವಿಶೇಷತೆ ಏನೆಂದರೆ, ಇದು ಸಾಮಾನ್ಯ ಕಟ್ಟಡಗಳಂತೆ ಲಂಬವಾಗಿಯೋ ಅಥವಾ ನೇರವಾಗಿಯೋ ಇರದೆ ಉತ್ತರ ಪಶ್ಚಿಮ ದಿಕ್ಕಿನ ಕಡೆಗೆ ವಾಲಿದೆ. ಈ ರೀತಿಯಾಗಿ ವಾಲಿರುವ ಪ್ರಪಂಚದ ಏಕೈಕ ದೇವಾಲಯವಿದು. ಈ ದೇವಾಲಯದ ಗರ್ಭಗುಡಿಯು ವರ್ಷದಲ್ಲಿ ಬಹುತೇಕ ಸಮಯ ಗಂಗಾ ನದಿಯ ನೀರಿನಲ್ಲಿಯೇ ಮುಳುಗಿರುತ್ತದೆ. ಈ ದೇವಾಲಯವು ವಾಲಿರುವ ಹಿಂದಿನ ಕತೆ ತುಂಬಾ ರೋಚಕವಾಗಿದೆ. ರಜಪೂತ ವಂಶದ ರಾಜ ಮಾನ್ಸಿಂಗ್ ಅವರ ಸೇವಕನೊಬ್ಬ ತನ್ನ ತಾಯಿ ರತ್ನಾಬಾಯಿಗಾಗಿ ಈ ದೇವಾಲಯವನ್ನು ನಿರ್ಮಿಸಿದ್ದಾನೆ ಎಂದು ಪುರಾಣದಲ್ಲಿ ಹೇಳಲಾಗುತ್ತದೆ. ದೇವಾಲಯವನ್ನು ನಿರ್ಮಿಸಿದ ಬಳಿಕ ಆ ವ್ಯಕ್ತಿ ತಾನು ತನ್ನ ತಾಯಿಯ ಋಣವನ್ನು ತೀರಿಸಿದ್ದೇನೆ ಎಂದು ಘೋಷಿಸಿದ. ಹೀಗೆ ಹೇಳಿದ ತಕ್ಷಣವೇ ದೇವಾಲಯವು ವಾಲಲು ಆರಂಭಿಸಿತು ಎಂಬುದು ಪ್ರತೀತಿ. ಇದು ಈ ಭೂಮಿಯ ಮೇಲೆ ಯಾರೂ ಕೂಡ ತಾಯಿಯ ಋಣವನ್ನು ತೀರಿಸಲು ಸಾಧ್ಯವಿಲ್ಲ ಎಂಬುದಕ್ಕೆ ನಿದರ್ಶನವಾಯಿತು ಎಂದು ಹೇಳಲಾಗುತ್ತದೆ. ಕತೆ ಏನೇ ಇರಲಿ ಸ್ನೇಹಿತರೆ, ನಮ್ಮ ಭಾರತ ಭೂಮಿಯಲ್ಲಿ ತಾಯಿಗೆ, ಮಾತೃಭೂಮಿಗೆ ನಾವು ಕೊಡುತ್ತಿದ್ದ ಗೌರವಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಆಶ್ಚರ್ಯದ ಸಂಗತಿ ಎಂದರೆ, ರತ್ನೇಶ್ವರ ಮಹಾದೇವ ದೇವಸ್ಥಾನವು ಇಟಲಿಯ ಪ್ರಸಿದ್ಧ ಪೀಸಾ ವಾಲುವ ಗೋಪುರಕ್ಕಿಂತ ಹೆಚ್ಚು ವಾಲಿದೆ. ಪೀಸಾ ವಾಲುವ ಗೋಪುರವು 4 ಡಿಗ್ರಿ ವಾಲಿದ್ದರೆ ರತ್ನೇಶ್ವರ ದೇವಾಲಯದ ಗೋಪುರವು 9 ಡಿಗ್ರಿಯಷ್ಟು ವಾಲಿದೆ. ಇಂತಹ ಒಂದು ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಈ ದೇವಾಲಯದ ಗೋಪುರ 13 ಮೀಟರ್ ಅಂದರೆ ಸುಮಾರು 43 ಅಡಿ ಎತ್ತರವಿದೆ. ಆದರೆ ಬಹಳಷ್ಟು ಸುದ್ದಿಪತ್ರಿಕೆಗಳಲ್ಲಿ ಮತ್ತು ವಾಹಿನಿಗಳಲ್ಲಿ ಇದನ್ನು ತಪ್ಪಾಗಿ 74 ಮೀಟರ್ ಅಂದರೆ 243 ಅಡಿ ಎತ್ತರವಿದೆ ಎಂದು ಚಿತ್ರಿಸಲಾಗಿದೆ. ವೀಕ್ಷಕರೇ, ಈ ಎರಡೂ ಕಟ್ಟಡಗಳ ಜನಪ್ರಿಯತೆ ಬಗ್ಗೆ ಯಾವುದೇ ರೀತಿಯ ಗೊಂದಲಗಳು ಬೇಡ. ಪೀಸಾ ವಾಲುವ ಗೋಪುರವು 55.86 ಮೀಟರ್ ಅಂದರೆ 183 ಅಡಿ ಎತ್ತರವಿದೆ. ಹಾಗಾಗಿ ವಿಶ್ವದ ಅತಿ ಎತ್ತರದ ವಾಲುವ ಗೋಪುರ ಪೀಸಾ ಗೋಪುರವೇ. ಪೀಸಾ ಗೋಪುರಕ್ಕಿಂತ 5 ಡಿಗ್ರಿಯಷ್ಟು ಹೆಚ್ಚು ವಾಲಿರುವ ನಮ್ಮ ರತ್ನೇಶ್ವರ ಮಹಾದೇವ ದೇವಸ್ಥಾನವು ವಿಶ್ವದಲ್ಲಿ ಅತಿ ಹೆಚ್ಚು ವಾಲಿರುವ ಗೋಪುರ. ಇದರಲ್ಲಿ ಯಾವುದೇ ಅನುಮಾನವಿಲ್ಲ. ಬನ್ನಿ ಸ್ನೇಹಿತರೆ, ನಮ್ಮ ಇತಿಹಾಸ, ಪರಂಪರೆ, ಹಳೆಯ ಕಾಲದಲ್ಲೇ ಇಂತಹ ತಾಂತ್ರಿಕ ನೈಪುಣ್ಯತೆಯನ್ನು ತೋರಿಸಿದ ನಮ್ಮ ಶಿಲ್ಪಿಗಳ ಕಲಾಗಾರಿಕೆಯ ಪ್ರತೀಕವಾಗಿರುವ ರತ್ನೇಶ್ವರ ದೇವಸ್ಥಾನವನ್ನು ವಿಶ್ವ ಪ್ರಸಿದ್ಧಗೊಳಿಸೋಣ. ಹರ ಹರ ಮಹದೇವ್.